ವೀಕ್ಷಕರೇ ನಮಸ್ಕಾರ. ನೆನೆಯ ಧರ್ಮಸ್ಥಳ ಹೆಣವೂತ ಪ್ರಕರಣದಲ್ಲಿ ಏನೇನಾಯಿತು ಆ ಎಲ್ಲ ಡೆವಲಪ್ಮೆಂಟ್ಗಳನ್ನು ಹಂತ ಹಂತವಾಗಿ ನೀವು ಗಮನಿಸಿರ್ತೀರಿ. MD ಸಮೀರ್ಗೆ ಜಾಮೀನು ಸಿಕ್ತು, ಆದರೆ ಮಹೇಶ್ ಶೆಟ್ಟಿ ತಿಮರೋಡಿಗೆ ಬೋನು ಮಾತ್ರ ಗತಿಯಾಯಿತು. ಲಾಯರ್ ಜಗದೀಶ್ ಮನೆಗೂ ಕೂಡ ಖಾಕಿ ಪಡೆ ನುಗ್ತು, ಆದರೆ ಗಿರೀಶ್ ಮಠಣ್ಣ ಮಾತ್ರ ಈಗ ಬಾಕಿಯಾಗಿದ್ದಾರೆ. ಇವರೆಲ್ಲರೂ ಕೂಡ ಸೌಜನ್ಯ ಪರ ಧ್ವನಿ ಎತ್ತಿದವರು. ಹಾಗಾದ್ರೆ ಸೌಜನ್ಯ ಪರ ಸೊಲ್ಲೆತ್ತಿದವರ ಬಾಯಿಗೆ ಬೀಗ ಹಾಕಲಾಗ್ತಾ ಇದೆಯಾ? MD ಸಮೀರ್ಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಡಿಯೋ ಮಾಡಿಬಿಟ್ಟಿದ್ದ MD ಸಮೀರ್ ಮನೆಗೆ ಪೊಲೀಸ್ ಹೋಯಿತು, ಆದರೆ ಜಾಮೀನು ಸಿಕ್ತು. ಮಹೇಶ್ ಶೆಟ್ಟಿ ತಿಮರೋಡಿಗೆ ಬೋನು ಮಾತ್ರ ಗತಿಯಾಯಿತು. ಲಾಯರ್ ಜಗ್ಗಿ ಮನೆಗೂ ಕೂಡ ಖಾಕಿ ಪಡೆ ನುಗ್ತು. ಇವರೆಲ್ಲರೂ ಕೂಡ ಸೌಜನ್ಯ ಪರ ಒಂದಲ್ಲ ಒಂದು ರೀತಿಯಲ್ಲಿ ಧ್ವನಿ ಎತ್ತಿದವರೇ. ಗಿರೀಶ್ ಮಠಣ್ಣ ಮಾತ್ರ ಬಾಕಿ. ನೆಕ್ಸ್ಟ್ ಅವರೇ ಟಾರ್ಗೆಟ್. ಸೌಜನ್ಯ ಪರ ಸೊಲ್ಲೆತ್ತಿದವರ ಬಾಯಿಗೆ ಬೀಗ ಹಾಕಲಾಗ್ತಾ ಇದೆಯಾ? ಇದು ಸೌಜನ್ಯ ಪರ ಹೋರಾಟಗಾರರ ಮಾತುಗಳಿದು. ಸೌಜನ್ಯ ಪರ ಹೋರಾಟಗಾರರು ಟಾರ್ಗೆಟ್ ಆದ್ರ BL ಸಂತೋಷ್ ನಿಂದನೆ ಕೇಸ್ನಲ್ಲಿ ನಾನ್ ಬೇಲೇಬಲ್ ಸೆಕ್ಷನ್ ಹಾಕಲಾಗುತ್ತೆ. ಆದ್ರೆ CM ಕೊಲೆ ಆರೋಪ ಮಾಡಿದವರ ವಿರುದ್ಧ ನೋ ಆಕ್ಷನ್, ನೋ ಕ್ರಮ. ರಾಹುಲ್ ಗಾಂಧಿಯನ್ನ ಮೂದಲಿಸಲಾಗುತ್ತೆ. ಪ್ರಿಯಾಂಕಾ ಗಾಂಧಿಯನ್ನ ಟ್ರಾನ್ಸ್ಜೆಂಡರ್ ಎಂದು ಕುಹಕವಾಡಲಾಗುತ್ತೆ. ಆದ್ರೆ ಅವ್ರನ್ನ ಕೇಳೋರು ಇಲ್ಲ, ಹೇಳೋರು ಇಲ್ಲ. ಕಾಂಗ್ರೆಸ್ ಸರ್ಕಾರಕ್ಕೆ ತಮ್ಮವರ ಬಗ್ಗೆ ಇರದ ಆಸಕ್ತಿ. ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಸಂತೋಷ್ ಜಿ ಮೇಲೆ ಅದೇನು ಪ್ರತ್ಯೇಕ ಲವ್ ಅನ್ನೋದು ಗೊತ್ತಾಗ್ತಾ ಇಲ್ಲ. ಈ ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತಾ ಸಿದ್ದರಾಮಯ್ಯ ಸರ್ಕಾರ ಇವೆಲ್ಲ ಪ್ರಶ್ನೆಗಳನ್ನು ಕೇಳ್ತಾ ಇರೋದು ನಾವಲ್ಲ, ಸೌಜನ್ಯ ಪರ ಹೋರಾಟಗಾರರು. MD ಸಮೀರು ಒಂದು ವಿಡಿಯೋ ಮಾಡಿ ಹರಿಯಬಿಟ್ಟಿದ್ದ. ಆ ವಿಡಿಯೋದಲ್ಲಿ ಸುಮೋಟೋ ಕೇಸ್ ಬಗ್ಗೆ ಹೇಳ್ತಾ ಇರೋದು. ನಿನ್ನೆ ಪೊಲೀಸರು ಅವ್ರ ಮನೆಗೆ ಹೋಗ್ತಾರೆ. ಮನೆಗೆ ಹೋದಂತಹ ಸಂದರ್ಭದಲ್ಲಿ MD ಸಮೀರ್ ಅವರ ತಾಯಿ ಮತ್ತು ಸಹೋದರಿ ಇರ್ತಾರೆ. MD ಸಮೀರ್ ಯಾವ ಅಡ್ರೆಸ್ ಅನ್ನು ಕೂಡ ಸೋಷಿಯಲ್ ಪ್ಲಾಟ್ಫಾರ್ಮ್ ಅಲ್ಲಿ ಹಾಕೊಂಡಿರಲಿಲ್ಲ. MD ಸಮೀರ್ ಅವರ ಮೊಬೈಲ್ ಲೊಕೇಶನ್ ಅನ್ನು ಆಧರಿಸಿ ಬೆಂಗಳೂರಿನ ಜಿಗಣಿಗೆ ಬರೋದು ಧರ್ಮಸ್ಥಳದ ಪೊಲೀಸರು ಯಾವ ಟ್ರೇಸ್ ಮಾಡಿ ಬರಲಾಯಿತು ಆ ಮೊಬೈಲ್ನ ಅಲ್ಲಿಟ್ಕೊಂಡು ಅವನು ಹೊರಗೆ ಹೋಗಿದ್ದ. ಬುದ್ಧಿವಂತ ಅವನು. ಪೊಲೀಸರು ಬರ್ತಾರೆ, ಹುಡುಕ್ತಾರೆ, ಆದರೆ ಮನೆ ಸರ್ಚ್ ಮಾಡೋದಕ್ಕೆ ಸರ್ಚ್ ವಾರೆಂಟ್ ಬೇಕು. ಪೊಲೀಸರ ಕೈಯಲ್ಲಿ ಸರ್ಚ್ ವಾರೆಂಟ್ ಇರೋದಿಲ್ಲ. ಒಂದ್ಸತಿ ಬಂದ್ರು ಮನೇಲಿ ಯಾರೂ ಇಲ್ಲ. ಎರಡನೇ ಬಾರಿಯೂ ಸಮೀರ್ ಮನೆಯ ಕದ ತಟ್ಟಿದ್ರು ಖಾಕಿಧಾರಿ ಪೊಲೀಸರು. ಮನೇಲಿ ಸಮೀರು ಕಾಣಿಸಿಕೊಳ್ಳುವುದಿಲ್ಲ. ಕೆಲವೊಂದು ಸ್ಕ್ರೀನ್ ಮೇಲೆ ಬೇರೆ ಬೇರೆ ತರಹದ ತರಹೇವಾರಿ ವ್ಯಾಖ್ಯಾನಗಳೆಲ್ಲ ಬಂತು. ಎಬ್ಸ್ಕಾಂಡು ಅದು ಇದು ಅಂತ. ಆದರೆ ವಸ್ತು ಸ್ಥಿತಿಯನ್ನು ಹೇಳಬೇಕು ಎನ್ನುವ ಹಂಬಲವನ್ನು ಇಟ್ಟುಕೊಂಡಿರುವಂತಹ ಫ್ರೀಡಮ್ ಟಿವಿ ಮಾತ್ರ ಇದರ ವಾಸ್ತವಗಳನ್ನು ಹುಡುಕ್ತಾ ಹೋಯಿತು. MD ಸಮೀರು ನ್ಯಾಯಾಲಯಕ್ಕೆ ಹಾಜರಾಗಿದ್ದಾನೆ. ಅಲ್ಲಿಂದ ಬೇಲ್ ಪಡೆದುಕೊಂಡು ಹೊರಬಂದ. ಅದಾಯಿತು. ಆ ಡೆವಲಪ್ಮೆಂಟ್ಗಳು ಮನಸ್ಸಿನಿಂದ ಮಾಸುವ ಮುನ್ನವೇ ನಿಮ್ಮನ್ನು ನಾವು ಕಸ್ಟಡಿಗೆ ತೆಗೆದುಕೊಂಡಿದ್ದೇವೆ. ನಿಮ್ಮ ಮೇಲೆ ಒಂದು ದೂರು ದಾಖಲಾಗಿದೆ. BJPಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ BL ಸಂತೋಷ್ ವಿರುದ್ಧ ನೀವು ಅವಹೇಳನಕಾರಿ ಮಾತನಾಡಿದ್ದೀರಿ. ನಿಮ್ಮನ್ನು ಸ್ಟೇಷನಿಗೆ ಕರ್ಕೊಂಡು ಹೋಗಿ ಒಂದು ಸ್ವಲ್ಪ ಕ್ಲಾರಿಟಿಯನ್ನು ಪಡೆದು ಬಿಟ್ಟು ಕಳಿಸ್ತೀವಿ ಅಂತ ಹೇಳಿ ಧರ್ಮಸ್ಥಳದ ಪಾಂಗಳದ ಮಹೇಶ್ ಶೆಟ್ಟಿ ತಿಮರೋಡಿ ನಿವಾಸಕ್ಕೆ ಪೊಲೀಸರು ಬಂದರು. ಎಷ್ಟು ಜನ ಪೊಲೀಸರು ಅಂತೀರಾ? 40ಕ್ಕೂ ಹೆಚ್ಚು ಖಾಕಿಧಾರಿ ಪೊಲೀಸರಿದ್ದರು. 10ಕ್ಕೂ ಹೆಚ್ಚು ವೆಹಿಕಲ್ಗಳಿತ್ತು. ಅರೆಸ್ಟ್ ಮಾಡೋದಕ್ಕೆ ಬಂದಿದ್ದು ದಾವೂದ್ ಇಬ್ರಾಹಿಂನಲ್ಲ, ಕಾಡುಗಳ್ಳ ವೀರಪ್ಪನ ಸಹಚರನನ್ನು ಅಲ್ಲ, ಒಬ್ಬ ಸೌಜನ್ಯ ಪರ ಧ್ವನಿ ಎತ್ತಿದ ಮಹೇಶ್ ಶೆಟ್ಟಿ ತಿಮರೋಡಿಗೆ. ಸರ್ವೇ ಸಾಧಾರಣ ಪ್ರಕರಣದಲ್ಲೂ ಕೂಡ ಅಸಾಧಾರಣ ರೀತಿಯಲ್ಲಿ ಪೊಲೀಸ್ ಪಡೆ ಬರುತ್ತೆ. ನಮ್ಮ ರಾಜ್ಯ ಎತ್ತ ಸಾಕ್ತಾ ಇದೆ. ನಮ್ಮ ರಾಜ್ಯದ ಕಾನೂನು ಸುವ್ಯವಸ್ಥೆ ಏನು ಅಫ್ಘಾನಿಸ್ತಾನಕ್ಕೆ ಹೋಗಿ ನೀವು ಅರೆಸ್ಟ್ ಮಾಡ್ತಾ ಇದ್ದೀರಿ. ಅಷ್ಟು ಪ್ರಮಾಣದ ಪೊಲೀಸರು ಬೇಕಿತ್ತ? ನೀವು ಧರ್ಮಸ್ಥಳವನ್ನು ಹೆಂಗೆ ಬಿಂಬಿಸ್ತಾ ಇದ್ದೀರಿ? ಧರ್ಮಸ್ಥಳದ ಪಾಂಗಳ ಎನ್ನುವಂತಹ ಪ್ರದೇಶ ಅತಿ ಸೂಕ್ಷ್ಮ ಪ್ರದೇಶ ಆಗೋಯ್ತಾ? ಪೊಲೀಸರಿಗೆ ಹೋಗೋದಕ್ಕೆ ಧೈರ್ಯ ಸಾಕಾಗದೆ ಹೋಯ್ತಾ? ಅಷ್ಟು ಪ್ರಮಾಣದ ಪೊಲೀಸರು ಒಬ್ಬ ಭಾರತೀಯ ಪ್ರಜೆಯ ಮನೆಯ ಎದುರು ಆತನನ್ನು ಕಸ್ಟಡಿಗೆ ಪಡೆಯೋದಕ್ಕೆ ಅಷ್ಟು ಪ್ರಮಾಣದ ಪೊಲೀಸರು ಬೇಕಾಗಿ ಬಂತ? ಕಾಡುಗಳ್ಳ ವೀರಪ್ಪನ್ನ ಹಿಡಿಯಕ್ಕೆ ಹೋಗಿದ್ ನೀವು, ಅಥವಾ ಒಸಾಮಾ ಬಿನ್ ಲ್ಯಾಡನ್ನ ಸಹಚರನನ್ನ ಹಿಡಿಯಕ್ಕೆ ಹೋಗಿದ್ ನೀವು? ನಮ್ಮ ಕಾನೂನು ಸುವ್ಯವಸ್ಥೆ ಈ ಬಗ್ಗೆ ಆಂಧ್ರದಲ್ಲಿ ಚರ್ಚೆಗಳಾಗ್ತಾ ಇದೆ. ಈ ಬಗ್ಗೆ ಕೇರಳದಲ್ಲಿ ಚರ್ಚೆ ಆಗ್ತಾ ಇದೆ. ಈ ಬಗ್ಗೆ ತಮಿಳುನಾಡಿನ ಸುದ್ದಿವಾಹಿನಿಗಳು ಬಿತ್ತರ ಮಾಡ್ತಾ ಇದ್ದಾರೆ. ಒಬ್ಬ ಸಾಮಾನ್ಯ ಮನುಷ್ಯನನ್ನು ಅರೆಸ್ಟ್ ಮಾಡೋದಕ್ಕೆ ಇಷ್ಟು ಪ್ರಮಾಣದ ಪೊಲೀಸರು
ಏನ್ ಕೊಡ್ತಾ ಇದ್ದೀರಿ ನೀವು ಹೊರ ರಾಜ್ಯಕ್ಕೆ ಸಂದೇಶವನ್ನ? CM ಸಿದ್ದರಾಮಯ್ಯರನ್ನ ಹಾಡ ಹಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಕೊಂದು ಹಾಕ್ತೀನಿ ಅಂತಾನು ಒಬ್ಬ ಹೋರಾಟಗಾರ ಅಂತ ಆತನ ಹೆಸರು. ಆತ ತನ್ನನ್ನು ತಾನು ಹೋರಾಟಗಾರ ಅಂತ ಹೇಳ್ತಾನೆ. ಅವನನ್ನ ಈವರೆಗೂ ಕೂಡ ಅರೆಸ್ಟ್ ಮಾಡಲಿಲ್ಲ. ಅದು ಯಾವುದೋ ಒಬ್ಬ ಪೋಸ್ಟ್ ಕಾರ್ಡ್ ವಿಕ್ರಮ್ ಹೆಗಡೆ ಎನ್ನುವಂತಹ ವ್ಯಕ್ತಿ ಪ್ರಿಯಾಂಕಾ ಗಾಂಧಿ ಒಂದು ರೀತಿಯ ವಿಭಿನ್ನ ರೀತಿಯ ಪ್ರೊಟೆಸ್ಟ್ನಲ್ಲಿ ಪಾಲ್ಗೊಂಡಾಗ ಆಕೆಯ ಭಾವಚಿತ್ರವನ್ನ ಟ್ರಾನ್ಸ್ಜೆಂಡರ್ ಅಂತ ಕರೀತಾನೆ, ನಪುಂಸಕ ವರ್ಗಕ್ಕೆ ಸೇರಿದವರು ಅಂತ ಹೇಳ್ತಾನೆ. ಆತನ ವಿರುದ್ಧ ಯಾವುದೇ ಕ್ರಮ ಇಲ್ಲ. ರಾಹುಲ್ ಗಾಂಧಿಯನ್ನ ಬೇರೆ ಬೇರೆ ತರಹದಲ್ಲಿ ನಿಂದನೆ ಮಾಡಲಾಗುತ್ತೆ. ಅಷ್ಟೇ ಯಾಕೆ, ನಮಗೆ ರಾಹುಲ್ ಗಾಂಧಿನೋ ನರೇಂದ್ರ ಮೋದಿನೋ ಪಕ್ಷಗಳಲ್ಲ, ನಮಗೆ ಒಬ್ಬ ಮನುಷ್ಯನ ಚಾರಿತ್ರ್ಯ ಹರಣ ನೋಡಿ. ಇದೇ ಮಲ್ಲಿಕಾರ್ಜುನ ಖರ್ಗೆಯನ್ನ ಇದೇ ಆರಗ ಜ್ಞಾನೇಂದ್ರ ಏನಂತ ಕರೆದ್ರು? ಅವರ ಮೈ ಬಣ್ಣವನ್ನು ಮೂದಲಿಸ್ತಾನಾತ. ಮೈ ಬಣ್ಣವನ್ನು ಅತ್ಯಂತ ನಿಂದನಾತ್ಮಕವಾಗಿ ಆರಗ ಜ್ಞಾನೇಂದ್ರ ಎನ್ನುವಂತಹ ಮಾಜಿ ಗೃಹ ಸಚಿವರು ಅತ್ಯಂತ ಅಸಹ್ಯವಾಗಿ ಮಾತನಾಡ್ತಾರೆ. ಅವರ ವಿರುದ್ಧ ಇಲ್ಲದೇ ಇರತಕ್ಕಂತಹ ಕ್ರಮ ಸಂತೋಷ್ ಎನ್ನುವಂತಹ ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಗೆ ಮಹೇಶ್ ಶೆಟ್ಟಿ ತಿಮರೋಡಿ ಅವಹೇಳನ ಮಾಡಿದ್ದು ತಪ್ಪು, ಅದನ್ನು ನಾವು ಖಂಡಿಸ್ತೀವಿ. ಆದರೆ ಅದು ಅಷ್ಟೊಂದು ಅಸಾಧಾರಣ ಪ್ರಕರಣನ? ಇಷ್ಟು ದೊಡ್ಡ ಮಟ್ಟಿಗೆ ಪೊಲೀಸರು ಆ ಪ್ರಮಾಣದಲ್ಲಿ ಆತನ ನಿವಾಸಕ್ಕೆ ಹೋಗಿ ಉಪಹಾರ ಮಾಡೋದಕ್ಕೂ ಕೂಡ ಅವಕಾಶವನ್ನು ಕೊಡದೆ, ಕೋರ್ಟಿಗೆ ಮೇಲ್ಮನವಿ ಸಲ್ಲಿಸೋದಕ್ಕೂ ಕೂಡ ಅವಕಾಶವನ್ನು ಕೊಡದೆ ಎಳಕಡೆ ಹೋಗ್ತೀರಿ ನೀವು. ಯಾವ ಸಂದೇಶವನ್ನು ಕೊಡ್ತಾ ಇದ್ದೀರಿ? ಯಾವ ಸಂದೇಶವನ್ನು ಕೊಡ್ತಾ ಇದ್ದೀರಿ? ನಾನಾ ತರಹದಲ್ಲಿ ಪೋಸ್ಟ್ ಕಾರ್ಡ್ಗಳ ಮುಖಾಂತರವಾಗಿ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುತ್ತಿರುವಂತಹ ಅನೇಕ ಆನ್ಲೈನ್ ಕೀಚಕರನ್ನ ಬಿಡ್ತೀರಿ. ಅವರ ಮನೆಯ ಎದುರು ಯಾವ ಪೊಲೀಸ್ ಗಾಡಿಗಳು ಕೂಡ ಹೋಗೋದಿಲ್ಲ. ಒಂದು ರಾಜ್ಯದಲ್ಲಿ ಅತ್ಯಂತ ಮ್ಯಾಸಿವ್ ಪ್ರಕರಣ ಅಂತ ಕರೆಸಿಕೊಳ್ಳುವ ಒಂದು ಪ್ರಕರಣದ ಬಗ್ಗೆ ವಿಡಿಯೋ ಮಾಡಿದ ಕಾರಣಕ್ಕೆ ಪೊಲೀಸರು ನೋಟಿಸ್ ಕಳುಹಿಸಿಕೊಡ್ತೀರಿ. ಆತ ಕೂಡ ಉತ್ತರ ಕೊಟ್ಟಿರ್ತಾನೆ. ಆದರೂ ಕೂಡ ಬೆಳ್ಳಂಬೆಳಗ್ಗೆ ನಿದ್ದೆಯ ಮಂಪರ್ನಲ್ಲಿರ್ತಕ್ಕಂತಹ ಮನೆ ಸದಸ್ಯರ ಎದುರುಗಡೆ ಹೋಗಿ ಪೊಲೀಸ್ ಪಡೆ ಕದ ತಟ್ಟುತ್ತೆ. ಇವೆಲ್ಲವೂ ಬೇರೆ ಬೇರೆ ಸಂದೇಶಗಳನ್ನು ಕಳುಹಿಸ್ತಾ ಇದೆ ಅಂತ ಹೇಳಿ ಸೌಜನ್ಯ ಪರ ಹೋರಾಟಗಾರರು ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.